ಆಲ್ರೆಡಿ ಜಿಲ್ಲಾಧ್ಯಕ್ಷರಾದ ವಿಜಯಗೌಡ ಅವರು ಪಾಲ್ಗೊಂಡಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ಎದುರಿಂದಲೇ ಕೊಡು. ಹಾಗೆಯೇ ತಾಲೂಕು ಉಪಾಧ್ಯಕ್ಷರಾದ ಮಂಜುನಾಥ್ ಅವರು ಈ ಸಭೆಗೆ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ತಾಲೂಕು ಉಪಾಧ್ಯಕ್ಷರಾದಂಥ ಮಂಜುನಾಥ್ ಅವರಿಗೂ ನಿಮ್ಮೆಲ್ಲರ ಒಂದು ಗೌರವದ ಮುಖಾಂತರ ಹಾಗೆ ನಾಗರಾಜರವರು ಜಿಲ್ಲಾ ಉಪಾಧ್ಯಕ್ಷರವರು ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ನಾಗರಾಜನವರಿಗೆ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಹಾಗೆ ಕುಣಿಗಲ್ ತಾಲೂಕು ನಗರ ಘಟಕದ ಅಧ್ಯಕ್ಷರಾದ ಮೂಲಿಗೆರೆಯವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಜಿಲ್ಲಾ ಉಪಾಧ್ಯಕ್ಷರಾದಂಥ ಮಂಜುನಾಥ್ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಹಾಗೆ ತಾಲೂಕು ಗೌರವ ಶಿಷ್ಯರಾದ ಅಲ್ಗೇಗೌಡರವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಜಿಲ್ಲಾ ಗೌರವಾಧ್ಯಕ್ಷರಾದಂಥ ಅಂಜನಾಥ್ ಅವ್ರಿಗೂ ಕೂಡ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಶಿವರಾಮಣ್ಣವರು ತಾಲೂಕು ಕಾರ್ಯದರ್ಶಿಯಾದಂಥ ಶಿವರಾಮಣ್ಣವ್ರಿಗೂ ಕೂಡ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಸೈಯದ್ ಗುಡೇಂದ್ರವರು ಯಡಿಯೂರು ಹೋಬಳಿ ಅಧ್ಯಕ್ಷರಾದ ಗೌರವಾಧ್ಯಕ್ಷರಾದಂಥ ಸೈಯದ್ ಗುಡೇಂದ್ರವ್ರಿಗೂ ಕೂಡ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಯಡಿಯೂರು ಹೋಬಳಿ ಅಧ್ಯಕ್ಷರಾದಂಥ ನಾಗೇಶ್ವರವರು ಪ್ರಕಾಶ್ ಅಣ್ಣವರವರೇ ಜಿಲ್ಲಾ ಕಾರ್ಯದರ್ಶಿಗಳು ಅವ್ರಿಗೂ ಕೂಡ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸೈಯದ್ ಉಮ್ಮನ್ರವರವರೇ ಅವ್ರಿಗೂ ಕೂಡ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳನ್ನು ಇದ್ದೀವಿ. ಕೊಂಡೂರು ಸಂಚಾಲಕರಾದಂಥ ಮೋದಿಯವರವರೇ ಅವ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಆಬಿದ್ ಪಾಷಾ ಅವರವರೇ ತಾಲೂಕು ಸಂಚಾಲಕರು ಅವ್ರಿಗೂ ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರ ಸಲ್ಲಿಸ್ತಾ ಇದ್ದೀವಿ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ತಾಲೂಕು ಅಧ್ಯಕ್ಷರಾದಂಥ ರಂಗಸಮ್ಮಣ್ಣವರಿಗೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಪತ್ರಿಕಾ ಮಾಧ್ಯಮರು ಚಂದ್ರವರು ಬನ್ನಿ. ಶಿವರುದ್ರಯ್ಯನವರು ಕೂಡ ಚಪ್ಪಾಳೆ ಮುಖಾಂತರ ಅವ್ರಿಗೂ ಬನ್ರಿ ಬನ್ರಿ ನಮ್ಮ ಮಡಿಕೇರಿಯ ಕೂಡ ನಿಮ್ಮ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಜಿಲ್ಲಾಧ್ಯಕ್ಷ ಇನ್ನು ಮಗಳು ಬನ್ನಿ ಹಾಗೆ ನಾವು ಹಿಂದೆ ಕಡೆ ಕಾಣ್ತಾ ಇದ್ದೀವಾ?
ಇವತ್ತು ಮಾಧ್ಯಮಗೋಷ್ಠಿ ಕರೆದಿರೋ ಉದ್ದೇಶ ಏನು? ಇವತ್ತು ಇಲ್ಲಿ ನಾವು ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ತುಮಕೂರಿಂದ ಕುಣಿಗಲ್ಗೆ ಬರ್ತಕ್ಕಂಥ 3 TMC ನೀರು ಏನಿದೆಯೋ ಅದನ್ನು ಇವತ್ತು ನಾವು ಕುಣಿಗಲ್ನಿಂದ ಉತ್ರಿದುರ್ಗ ಹೋಬಳಿ ಆಗಿರ್ಬೋದು ಎಲ್ಲ ಸಂಪೂರ್ಣವಾಗಿ ಕೆರೆಗಳಿಗೆ ತುಂಬಿ ನಂತರ ಆಚೆಗೆ ತಗೊಂಡು ಹೋಗಲಿ ಅವರು. ಇವಾಗ ಬೇರೆ ರಾಜಕಾರಣ ಉದ್ದೇಶ ಇಲ್ಲ ಇದರಲ್ಲಿ. ಎಲ್ಲ ಕೆರೆಗಳು ತುಂಬುವಂಥ ವಿಚಾರಕ್ಕೋಸ್ಕರವಾಗಿ ನಾವು ಇವತ್ತು ಸಭೆನ ಕರೆದಿದ್ದೀವಿ. ಈಗ ಪ್ರತಿಭಟನೆ ನಡೀತಾ ಐತೆ, ರೈತರುಗಳು ನಮಗೆ ಲಿಂಕ್ ಕೆನಾಲ್ ಬೇಡ ನಮಗೆ ಅಂತ ವಿರೋಧ ಮಾಡ್ತಾ ಇದ್ದಾರೆ. ಗುಬ್ಬಿ, ತುಮಕೂರು ಗ್ರಾಮಾಂತರ ಎಲ್ಲ ಹಾಗಾಗಿ ಇದಕ್ಕೇನು ಹೇಳ್ತೀರಾ? ಇದಕ್ಕೇನು ಹೇಳ್ತೀವಿ ಅಂದರೆ, ಲಿಂಕ್ ಕೆನಲ್ ಬೇಡ ಅಂತ ಹೇಳೋದಕ್ಕಿಂತ ಲಿಂಕ್ ಕೆನಲ್ ಮುಖಾಂತರ ಇವತ್ತು ನೇರವಾಗಿ ಕುಣಿಗಲ್ಗೆ ಅನುಕೂಲ ಆಗ್ತಾ ಇದೆ. ಅದರಿಂದ ಲಿಂಕ್ ಕೆನಲ್ ಮಾಡ್ಕೊಳ್ಳಿ. ಅವರು ಸಂಪೂರ್ಣವಾಗಿ ನಮ್ಮ ಕುಣಿಗಲ್ ನೀರನ್ನು ಮಾತ್ರ ನಾವು ಕೇಳ್ತಾ ಇರೋದು. ಕುಣಿಗಲಿಗೆ ಬಂದರೆ ಸಂತೋಷ, ಮಾಗಡಿ ತಾಲೂಕಿಗೆ ನಾವು ಖಂಡಿತ ಕೊಡ್ಲಿಕ್ಕೆ ರೆಡಿ ಇಲ್ಲ. ನಮ್ಮ ಕುಣಿಗಲ್ ತಾಲೂಕಿನ ಸಂಪೂರ್ಣವಾಗಿ ಕೆರೆಗಳು ತುಂಬಿ ನಂತರ ನಮಗೆ ಹೊಟ್ಟೆ ಹಸಿಟ್ಕೊಂಡು ಬೇರೆಯವ್ರಿಗೆ ಇವಾಗ ಹೆಂಗೆ ಕೊಡ್ಲಿಕ್ಕಾಗುತ್ತೆ? ನಮಗೆ ಹೊಟ್ಟೆ ತುಂಬಿದ ನಂತರ ಬೇಕಾದ್ರೆ ಮಿಕ್ಕಿದ್ರೆ ನಾವು ಕೊಡ್ಬೋದು. ಇದು ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇರೋದು. ನಮ್ಮ ಕುಣಿಗಲ್ಲಿಂದ ನಾವು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡ್ಲಿಕ್ಕೆ ರೆಡಿ ಇಲ್ಲ ನಾವು ಆಚೆಗೆ. ಲಿಂಕ್ ಕೆನಾಲ್ ಮುಖಾಂತರ ನೀರು ಬರೋದಕ್ಕೆ ಸಂತೋಷ ಮಾಡೋಣ. ಬಟ್ ಲಿಂಕ್ ಕೆನಾಲ್ ಬಿಟ್ಟು ಅವರು ಬೇರೆ ಮಾಗಡಿ ತಾಲೂಕು ಬೇರೆ ಡಿಸ್ಟಿಕ್ಗಳಿಗೆ ಹೋಗೋದು ತಪ್ಪು, ನಮ್ಮ ಮನವಿ. ಸೊ ಈಗ ತುಮಕೂರಿಂದ ನಮ್ಮ ಕುಣಿಗಲ್ಗೆ ಏನು ಬರಬೇಕು ನೀರು 3 TMC ನೀರು, ಅದ್ರ ಬಗ್ಗೆ ನಾವು ಹೋರಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇಡೀ ನಮ್ಮ ಕುಣಿಗಲ್ ತಾಲೂಕಿನಲ್ಲಿ ಎಷ್ಟು ಕೆರೆಗಳಿವೆ ಎಲ್ಲ ಕೆರೆಗಳನ್ನ ತುಂಬಿಸಿ ಇನ್ನು ಮಿಕ್ಕಿದ ನೀರು ಅವರೆಲ್ಲರೂ ತೊಗೊಂಡು ಹೋಗ್ಬೋದು. ಮೊದಲು ನಮ್ಮ ಆದ್ಯತೆ ಏನು ಅಂದರೆ, ಈಗ ತುಮಕೂರಲ್ಲಿ ಏನು ನಮ್ಗೆ ವಿರೋಧ ಮಾಡ್ತಾ ಇದ್ದಾರೆ, ಈ ಗುಬ್ಬಿ ಆಗ್ಬೋದು, ತುಮಕೂರು ಗ್ರಾಮಾಂತರ ಆಗ್ಬೋದು, ತುಮಕೂರು ಟೌನ್ ಆಗ್ಬೋದು, ತುರುವೇಕೆರೆ ಆಗ್ಬೋದು, ಇವರೆಲ್ಲ ಏನು ನಮಗೆ ವಿರೋಧ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ದೀವಿ. ನಮ್ಮ ನೀರನ್ನ 3 TMC ನೀರನ್ನೇನು ನಮಗೆ ಕುಣಿಗಲ್ ಕೊಡಬೇಕು ಅದನ್ನು ಇವರೇನು ನಮಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಇವತ್ತು ನಾವೆಲ್ಲ ಸಭೆ ಸೇರಿ ಚರ್ಚೆ ಮಾಡಿದ್ವಿ. ಅದೇ ರೀತಿ ನೀರು ಬಂದಮೇಲೆ ಇಡೀ ಕುಣಿಗಲ್ ತಾಲೂಕಿಗೆ ಎಲ್ಲ ಕೆರೆಗಳನ್ನು ಸಮೃದ್ಧಿಯಾಗಿ ತುಂಬಾದ್ಮೇಲೆ ಮಿಕ್ಕಿದ ನೀರನ್ನ ಎಲ್ಲರೂ ತೊಗೊಂಡೋಗ್ಬೋದು, ನಮ್ಮ ಅಭ್ಯಂತರ ಏನಿಲ್ಲ. ಈಗ ಕುಣಿಗಲ್ಗೆ ನೀರು ಬರುತ್ತೆ, ನೀರಿಗೆ ಬಂದಾದ ನಂತರ ಏನು 6 ಹೋಬಳಿ ಇದಾವಲ್ಲ, 6 ಹೋಬಳಿಗೆ ಏನು ಸಮರ್ಪಕವಾಗಿ ನೀರು ತುಂಬ ಆದಮೇಲೆ ನೀವು ಬೇರೆ ಕಡೆ ಕೊಡಬೇಕು ಕೊಡ್ಬೋದು. ಇದು ನಮ್ಮ ಎಲ್ಲ ರೈತರ ಮುಖಂಡರು, ನಮ್ಮ ರಾಜ್ಯ ಹಸಿರು ಸೇನೆ ಮತ್ತು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಇವತ್ತು ನಾವು ಒಂದು ಸಭೆ ಕರೆದಿದ್ದು. ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದೀವಿ. ನಮ್ಮ ತಾಲೂಕಿನಲ್ಲಿ ಎಷ್ಟು ಹೋಬಳಿ ಇದೆ? ಈಗ ಲಿಂಕ್ ಕೆನಾಲ್ ನೀರು ಅಷ್ಟು ಬರೋದ್ರಿಂದ ಆದಷ್ಟು ನಮಗೆ ತುಂಬ ಒಳ್ಳೆಯದಾಗ್ತೈತೆ. ಕಾರಣ ಇಷ್ಟೇ, ನಮಗೆ ಚಾನಲ್ ನೀರು ಬಂದಾಗ ಎಲ್ಲ ಕಡೆಯಿಂದ ಸಬ್ಚಾ ನೀರಿಂದ ಎಲ್ಲರೂ ಆ ಕಡೆ ಎಲ್ಲ ತಿರುಗಿಕೊಂಡು ಸಂಪೂರ್ಣವಾಗಿ ನಮಗೆ 3 TMC ಬರಲ್ಲ. ಈ ಲಿಂಕ್ ಕೆನಾಲ್ ಮಾಡಿಸೋದ್ರಿಂದ ನಮಗೆ ಅದು ಸಂಪೂರ್ಣ ನೀರು ಬರ್ತೈತೆ. ಎಲ್ಲ ಕೆರೆಗಳು ತುಂಬಿಸೋಂಥ ಒಂದು ಕೆಲಸ ತುಂಬ ಒಳ್ಳೆಯದಾಗ್ತೈತೆ. ಗುಬ್ಬೇರೆ ಆಗಿರ್ಬೋದು, ಈಗ ತುರುವೇಕೆರೆ ಆಗಿರ್ಬೋದು, ಗ್ರಾಮಾಂತರ ಅದನ್ನು ಕೇಳೋಕ್ಕೆ ಇವ್ರಿಗೆ ಹಕ್ಕಿಲ್ಲ. ನಮ್ಮದು ಏನಿದೆ ಒಂದು 3 TMC ನೀರು ಬಿಡಬೇಕು ಅಂತ ಒಂದು ಆದೇಶ ಇದೆ, ಕೋರ್ಟ್ ಆದೇಶ. ಆದೇಶದಂತೆ ನಮಗೆ ನೀರು ಬರೋಂಥ ವ್ಯವಸ್ಥೆ ಆಗಬೇಕು. ನಾವು ಸಹ ತುರುವೇಕೆರೆಯವರಲ್ಲಿ ಇದನ್ನೆಲ್ಲ ಮಾಡೋದು ತಪ್ಪು. ಜನರು ನಾವು ರೈತರೇ, ಅವರು ರೈತರೇ, ಇದು ವಿರುದ್ಧವಾಗಿ ನಾವು ಚಳುವಳಿಯಿಂದ ಹೋರಾಟ ಅಂತೂ ಕಡ್ಡಾಯ ಮಾಡ್ತಾ ಇರೋದು. ಕುಣಿಗಲ್ ತಗೊಂಡು ಹೋಗ್ಲಿಕ್ಕೆ ನಮ್ದೇನೋ ತಕರಾರಿಲ್ಲ, ಯಾವುದೇ ದೇವಸ್ಥಾನದಿಂದ ನಾವು ಪಾಣೆ ಪ್ರಮಾಣ ಮಾಡ್ತೀವಿ. ಇವ್ರು ಬಂದಿರೋದು ಲಿಂಕ್ ಕೆನಾಲ್ ಈಗ ಚಾನಲ್ ಮುಖಾಂತರ ಬರ್ತಾ ಇತ್ತಲ್ಲ, ಈಗ ಇವ್ರು ಬಂದಿರೋದು ಮಾಗಡಿ ಮತ್ತೆ ರಾಮನಗರಕ್ಕೆ ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ರಾಜಕೀಯ ಎಲ್ಲ ಉದ್ದೇಶಗಳೆಲ್ಲ ಮಾಡಿಕೊಂಡು ಅದು ಇದು ಹೇಳೋದು ತಪ್ಪು. ಅವ್ರ ವೈಯಕ್ತಿಕವಾಗಿ ಇದೆಲ್ಲ ಸಹಜ ಇದ್ದಿದೆ. ನಾವು ನಮ್ಮ ಹೊಟ್ಟೆ ಹಸಿದಾಗ ಬೇರೆ ಕಡೆ ನಾವು ಬಿಟ್ಕೊಡೋಕ್ಕೆ ನಾವು ಸಿದ್ಧರಾಗಿಲ್ಲ. ನಾವು ನಮ್ಮ ತಾಲೂಕಿನ ಸಂಪೂರ್ಣವಾಗಿ ಎಲ್ಲ ಕೆರೆಗಳು ತುಂಬಿಸಿ, ಯಡೂರು ಹೋಬಳಿ ಆಗಿರ್ಬೋದು, ಅಮೃತೂರು ಹೋಬಳಿ ಆಗಿರ್ಬೋದು, ಪತ್ಕೆರೆ ಹೋಬಳಿ ಆಗಿರ್ಬೋದು, ಉತ್ತರದುರ್ಗ ಆಗಿರ್ಬೋದು, ದುರ್ಗ ಆಗಿರ್ಬೋದು, ಎಲ್ಲ ಸಂಪೂರ್ಣವಾದಂಥ ಕೆರೆಗಳು ತುಂಬಿಸಿ ಮಿಕ್ಕಿದ್ದರಿಂದ ಅವರು ನಮ್ಮವರೇ ಬಿಡೋಣ. ಅವರೇನು ಈಗ ಒಂದು ಪಕ್ಷದಲ್ಲಿ ಇದನ್ನೆಲ್ಲ ಬಿಟ್ಟು ಮಾಗಡಿ ರಾಮನಗರಕ್ಕೆ ತಗೊಂಡೋದಾಗ ಇದೇ ರೈತರಲ್ಲಿ ಶೌರ್ಯ ಇರುತ್ತಾ? ಅದಕ್ಕೋಸ್ಕರ ನಾವು ಮೀಟಿಂಗ್ ಬೆಂಬಲವಾಗಿ ಇದು ಮಾಡ್ತೀವಿ. ಇರುತ್ತಾ ನಿಮ್ದೆಲ್ಲ? ಯಾವತ್ತೂ ಸಹ ಹೋರಾಟ ಮಾಡ್ತೀವಿ ನಾವು. ಹಿಂದೆ ವೈಕ್ಯರಾಮಯ್ಯನವರು, ನನ್ನ ಹೆಸರು ಮುರಳೀಗೆರೆ ಅಂತ, ಹಿಂದೆ ವೈಕ್ಯರಾಮಯ್ಯ ಸಹ ಇದು ನಮ್ಮ ಕುಡಿಯೋ ನೀರಿಗೆ ಅಂತ ಸಹ ಅವರು ಹೋರಾಟ ಮಾಡಿ ಒಂದು ರಸ್ತೆಯಲ್ಲಿ ಒಂದು ಗೋಡೆ ಕಟ್ಟಿ ಮಾಡಿ ಹೋರಾಟ ಮಾಡೋರು. ನಾವು ಸಹ ಆ ಮಟ್ಟಕ್ಕೆ ಇಳಿಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು.